ಓಂ ದಶಾಂಗಂಗು ಕುಲೋಪೇತಂ ಸುಗಂಧಿಂಚ ಮನೋಹರಂ ಕಪಿಲಾಕೃತ ಸಂಯುಕ್ತಂ ಧೂಪೋಯಂ ಪ್ರತಿಕ್ರಿಯತಾಂ. ಓಂ ಧೂಪಮಾಘ್ರಾಪಯಾಮಿ. ಓಂ ನಮಸ್ತೇಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಮಹಾಲಕ್ಷ್ಮಿಯೇ ನಮೋ ನಮಃ. ಪೂಜಾಂ ಸಂಪೂರ್ಣಂ ಮಾಂಗಲ್ಯ ಪೂಜಾಂ ಸಂಪೂರ್ಣಂ. ತಗೊಳಮ್ಮ, ಎಲ್ಲರಿಗೂ ಕೊಡು. ನೀವಿಬ್ರು ಈಗ ನಿಮ್ಮ ಗುರು ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕುಲದೇವತಾಭ್ಯೋ ನಮಃ, ಇಷ್ಟ ದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮೋ ನಮಃ. ಪ್ರಾರ್ಥನಾ ನಮಸ್ಕಾರಾಣಿ ಸಮರ್ಪಯಾಮಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಾಂಗಲ್ಯ ಮಹಾಲಕ್ಷ್ಮಿಯೇ ನಮೋ ನಮಃ. ಈಗ ಮಾಂಗಲ್ಯ ಸಾರನ್ನು ತಗೊಳ್ಳಿ. ಈಗ ನೀವು ನಿಮ್ಮ ಶ್ರೀಮತಿ ಕೊರಳಿಗೆ ಈ ಮಾಂಗಲ್ಯ ಸರನ ಹಾಕಬೇಕು. ನೀವೆಲ್ಲರೂ ಅಕ್ಷತೆ ಹಾಕಿ ಇವ್ರನ್ನ ಆಶೀರ್ವಾದ ಮಾಡಬೇಕು. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಕೆ ಸಂಜೀವನ ಶರದಶ್ಯತಂ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯ ಪ್ರತಿಷ್ಠತಿ. ಅಕ್ಕ ಕಂಗ್ರಾಟ್ಸ್ ಅಕ್ಕ. ಥ್ಯಾಂಕ್ಸ್ ಕಣ್ರೋ. ಅಣ್ಣ ಅದ್ಕಿಗೆ 2 ಸಲ ತಾಳಿ ಕಟ್ಟಿದಾನೆ. ಡಬಲ್ ಧಮಾಕ. ಎಲ್ರು ಚಪ್ಪಾಳೆ ಹೊಡಿರಿ. ಅಣ್ಣ ಅದಕ್ಕೆ ನಿಮ್ಮಿಬ್ಬರಿಗೂ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಸಪ್ತಮಿ ಶ್ರೀಮಂತು ಇಬ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಆದಷ್ಟು ಬೇಗ ಮನೆಯಲ್ಲಿ ತೊಟ್ಲು ತೂಗೋ ತರ ಆಗ್ಲಿ. ಫೋನು ಯಾಕೋ? ಫೋನು ಯಾರು? ಮಂಜರಿ. ಅಯ್ಯೋ, ಈಗಲೇ ನಾವು ಸತ್ತು ಬದುಕಿದ್ದೀವಿ. ಈ ಟೈಮಲ್ಲಿ ಇವಳು ಯಾಕಪ್ಪ ಕಾಲ್ ಮಾಡ್ತಿದ್ದಾಳೆ? ಸೈಲೆಂಟ್ಗೆ ಹಾಕ್ಬಿಟ್ಟು ಒಳಗಿಟ್ಕೊಳ್ಳೋ. ಒಳಗಿಟ್ಕೊಳ್ಳೋ. ಶಾಸ್ತ್ರ ಸಾಂಗವಾಗಿ ನೆರವೇರಿದೆ. ಈಗ ದಂಪತಿಗಳಿಬ್ರು ಮೇಲೆ ನಿಂತ್ಕೊಳ್ಳಿ. ಇವರಿಬ್ಬರಿಗೂ ಯಾರಾದ್ರೂ ಉಡುಗೊರೆ ಕೊಡೋದಿದ್ರೆ ಧಾರಾಳವಾಗಿ ಕೊಡ್ಬೋದು. ಒಳ್ಳೇದಾಗ್ಲಿ. ಅಮ್ಮ, ಯಾವುದಕ್ಕೂ ಇವನ್ನ ಹುಚ್ಚಾಸ್ಪತ್ರೆಗೆ ತೋರಿಸಿ. ಕಿಟಿ. ಸರಿಯಪ್ಪ. ಅಳಿಯಂದ್ರೆ ತಗೊಳ್ಳಿ. ಇದೆಲ್ಲ ಏನಕ್ಕೆ ಮಾವ? ಅಳಿಯಂದ್ರೆ ನ್ಯಾಯವಾಗಿ ನೋಡಿದ್ರೆ ಶಾಸ್ತ್ರ ಎಲ್ಲ ನಮ್ಮನೇಲೆ ಮಾಡಬೇಕಾಗಿತ್ತು. ಅದಂತೂ ಆಗ್ಲಿಲ್ಲ. ಉಡುಗೊರೆನೂ ಕೊಡಬಾರ್ದು ಅಂದ್ರೆ ಹೇಗೆ ಅಳಿಯಂದ್ರೆ? ಇದು ಬರೀ ಪ್ರೀತಿ ಅಲ್ಲ ಅಳಿಯಂದ್ರೆ, ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ನನ್ನ ಮಗಳಿಗೆ ಅಳಿಯಂದ್ರಿಗೆ ಕೊಡ್ತಾ ಇರೋ ಉಡುಗೊರೆ ಇದು. ತಗೊಳ್ಳಿ ಅಳಿಯಂದ್ರೆ. ನಮ್ಮಮ್ಮ ಇದ್ದಿದ್ರೆ ಇಷ್ಟು ಚೆನ್ನಾಗಿ ಈ ಫಂಕ್ಷನ್ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಅಮ್ಮಂಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಬಂದಿದ್ದೀವಿ. ಸತ್ಯಭಾಮ ಇದ್ದಿದ್ರೆ ಕಥೆ ಟ್ವಿಸ್ಟೇ ಬೇರೆ ಆಗಿರೋದು. ಏನ್ ಮಾಡೋದು, ಟೈಮ್ ಸರಿ ಇಲ್ಲ ಅಷ್ಟೇ. ಅಕ್ಕ, ಬಾಬಾ, ಅಪ್ಪ ಪ್ರೀತಿಯಿಂದ ನಿಮಗೋಸ್ಕರ ಅಂತಾನೆ ಅಮ್ಮನ ಕಣ್ ತಪ್ಪಿಸಿ ಉಡುಗೊರೆ ತಂದಿದ್ದಾರಕ್ಕ. ಪ್ಲೀಸ್ ತಗೊಳ್ಳಿ ಅಕ್ಕ. ಅವ್ರ ಮನೆ ಉಡುಗೊರೆ ಅಂದ್ರೆ ಹೆಣ್ಣಿಗೆ ಶ್ರೀರಕ್ಷೆ ಇದ್ದ ಹಾಗೆ. ಆ ದೇವರೇ ಕೊಡೋ ವರಪ್ರಸಾದನಮ್ಮ. ತಗೊಳ್ಳಮ್ಮ ಸಪ್ತಮಿ. ಅಳಿಯಂದ್ರೆ ತಗೊಳ್ಳಿ.